ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಇಲ್ಲಿ ನೋಡಿ ಗುಂಡಣ್ಣ ಏನು ಮಾಡ್ತಿದ್ದಾನೆ ಅಂತಂದರೆ ಎಲ್ಲಿ ಹೋಗಿದ್ದಾನೆ ಅಂತ ಹುಡುಕ್ತಾ ಇದ್ದೆ. ರೂಮ್ ಒಳಕ್ಕೆ ಸೈಲೆಂಟಾಗಿ ಬಂದು ಆಟ ಸಾಮಾನು ಡಬ್ಬಿ ತೆಗೆದು ಆಟ ಸಾಮಾನು ತೆಕ್ಕೊಳ್ಳೋಣ ಅಂತ ಕೂತ್ಬಿಟ್ಟಿದ್ದಾನೆ ಅಲ್ಲೇ. ಸಿಕ್ಕಾಪಟ್ಟೆ ತರಲೆ ಆಗೋಗಿದ್ದಾನೆ. ಒಂದು ನಿಮಿಷ ಕಣ್ಣು ಆ ಕಡೆ ಈ ಕಡೆ ಹೋಯಿತು ಅಂತಂದರೆ ಎಲ್ಲಂದ್ರೆ ಅಲ್ಲಿ ಹೋಗ್ಬಿಡ್ತಾನೆ. ಮೊನ್ನೆ ದಿನ ಬಚ್ಚಲ ಮನೆ ಒಳಗೆ ಹೋಗ್ಬಿಟ್ಟಿದ್ದಾನೆ. ಎಲ್ಲ ಹೋಗಿದ್ದಾನೆ ಅಂತ ಹುಡುಕಿದ್ರೆ ಸೌಂಡ್ ಮಾತ್ರ ಕೇಳಿಸ್ತಿದೆ, ಎಲ್ಲಿದ್ದಾನೆ ಅಂತ ಗೊತ್ತೇ ಆಗಲಿಲ್ಲ. ಆಮೇಲೆ ನೋಡಿದ್ರೆ ಬಚ್ಚಲ ಮನೆ ಒಳಗೆ ಹೋಗಿ ಮಗ್ಗಲ್ಲಿ ಆಟ ಆಡ್ತಾ ಕೂತಿದ್ದಾನೆ. ಇದೇ ಥರ ಒಂದು ದಿನಕ್ಕೆ ಒಂದು ತುಂಟಾಟ ಏನಾದರೂ ಇರುತ್ತೆ, ಕಣ್ಣು ಆ ಕಡೆ ಈ ಕಡೆ ಹೋಗೋ ಹಾಗೆ ಇಲ್ಲ. ಸರಿ ಸಮನ್ವೇನೂ ಇದ್ಲಲ್ಲ, ಜೊತೆಗೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಬಿಡೋಣ. ಅಡುಗೆ ಮನೆಯಲ್ಲಿ ಏನಾಗಿತ್ತು, ಈ ಮಿಕ್ಸಿ ಇಟ್ಟಿದ್ನಲ್ಲ ಯೂನಿಟ್, ಅದು ಒಂದು ಸ್ವಲ್ಪ ಗಲೀಜಾಗಿತ್ತು. ಅದೇ ಪ್ರತಿ ಸಲ ತೆಗೆದು ಮಿಕ್ಸಿ ಆನ್ ಮಾಡ್ಬೇಕಾರೆ ಅಯ್ಯೋ ಗಲೀಜಾಗಿದೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ. ಆದರೆ ಸಮಯನೇ ಆಗಿರಲಿಲ್ಲ. ಸರಿ ಈಗ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೆ, ಅಳ್ತಾನೂ ಇರಲಿಲ್ವಲ್ಲ, ಹಾಗಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಈಗ. ಮತ್ತು ನಿಮ್ಮೆಲ್ಲರ ಮನೇಲಿ ಹಬ್ಬದ ತಯಾರಿ ಎಲ್ಲ ಹೇಗಿದೆ, ಜೋರಾಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೇಲೂ ಈ ಸಲ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ. ಯಾಕಂದರೆ ಹೋದ ವರ್ಷ ಪ್ರೆಗ್ನೆಂಟ್ ಇದ್ದೆಲ್ಲ ಅಷ್ಟಾಗಿ ಮಾಡೋಕ್ಕಾಗಿಲ್ಲ, ಯಾರನ್ನೂ ಕರೆಯೋಕ್ಕೆಲ್ಲ ಆಗಿರಲಿಲ್ಲ. ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಕೆಲವು ವಸ್ತುಗಳನ್ನೆಲ್ಲ ತರಿಸಿದ್ದೀನಿ ಆಯಿತಾ. ವಿಡಿಯೋ ಕಡೆ ತನಕ ನೋಡಿ, ನಿಮಗೆ ಯೂಸ್ ಆಗ್ಬೋದು. ನಿಮಗೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಂತೆಲ್ಲ ಇದ್ದಿದ್ದ ಪಕ್ಷದಲ್ಲಿ ಅದೆಲ್ಲ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗ್ತದೆ ನನಗೆ. ಅಂದರೆ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು, ಮತ್ತು ಕೆಲವು ತೋಮಾಲೆಗಳೆಲ್ಲ ತರಿಸ್ಕೊಂಡಿದ್ದೀನಿ. ಹೇಗಿದೆ ಅಂತ ವಿಡಿಯೋ ಕಡೆಯಲ್ಲಿ ತೋರಿಸ್ತೀನಿ ಆಯಿತಾ. ಈ ಶ್ರಾವಣ ಮಾಸ ಬಂತು ಅಂದ್ರೇ ಖುಷಿ. ಪೂರ್ತಿ ಮಾಸ ಹಬ್ಬಗಳೇ ಆಗೋಗುತ್ತೆ. ಅಮಾವಾಸ್ಯೆಯಿಂದನೇ ಶುರುವಾಗೋಗುತ್ತೆ, ಭೀಮನ ಅಮಾವಾಸ್ಯೆಯಿಂದ ಶುರುವಾಗಿ ಇನ್ನು ದಸರಾ ಮುಗಿಯೋವರೆಗೂ ಹಬ್ಬದ ಸಾಲು ನಡೀತಾನೇ ಇರುತ್ತೆ. ಅದು ಮುಗಿಯೋಷ್ಟಲ್ಲಪ್ಪ ಮುಗೀತು ಅನ್ನೋ ಥರನೂ ಆಗ್ಬಿಡುತ್ತೆ ಕೆಲವು ಸಲ. ಚೆನ್ನಾಗಿರುತ್ತೆ, ಒಂಥರ ಕಂಪ್ಲೀಟಾಗಿ ಎಂಗೇಜ್ಡ್ ಆಗಿರುತ್ತೆ. ಮತ್ತು ಈ ಹಬ್ಬ ಮುಗೀತು, ಮುಂದಿನ ಹಬ್ಬ ತಯಾರಿ ಮಾಡ್ಕೋಬೇಕು ಅಂತಲೇ ಮನಸ್ಸಲ್ಲಿ ಏನೋ ಒಂದು ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೊಂದು ಕೇಳಬೇಕು ಅಂತ ಅಂದ್ಕೊಂಡೆ. ನಮಗೆಲ್ಲ ಈ ಮಾಸಗಳ ಹೆಸರೆಲ್ಲ ಗೊತ್ತು ಅಲ್ವಾ. ಈ ಮಾಸ ಮುಗೀತಿದ್ದಾಗೆ ಇನ್ನೊಂದು ಮಾಸ, ಅಂದರೆ ಶ್ರಾವಣ ಮಾಸ ಮುಗೀತು, ಆಷಾಢ ಮಾಸ ಮುಗೀತು ಅಂತೆಲ್ಲ ನಾವು ಮಾತಾಡ್ಕೊಳ್ತೀವಿ. ಆದರೆ ನಮ್ಮ ಮಕ್ಳುಗಳಿಗೆ ಈ ಮಾಸದ ಹೆಸರುಗಳು ಕೂಡ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಆಗಾಗ ಒಂದು ಸ್ವಲ್ಪ ಮಕ್ಕಳು ದೊಡ್ಡವರಾದಾಗ ಮಕ್ಳುಗಳಿಗೆ ಹೇಳ್ಕೊಡ್ತಾ ಬರ್ಬೇಕು ನಾವು. ನಮಗೆಲ್ಲ ಬಾಯ್ಪಾಠ ಮಾಡಿಸೋರು, ಅಂದರೆ ತುಂಬ ಚಿಕ್ಕವ್ರು ಇರಬೇಕಾದ್ರೆ, ನಂಗೆ ಮೇ ಬಿ ಸಮನ್ವಿ ಅಷ್ಟಿದ್ದಾಗೆಲ್ಲ ಹೇಳಿಸ್ತಾ ಇದ್ರು ನಮ್ಮ ಮಾವ. ಎಸ್ಪೆಷಲಿ ಹೇಳು ಅಂತ ಹೇಳಿಸೋರು. ಅದಾದಮೇಲೆ ಹಾಗೆ ಮನೆಯಲ್ಲಿ ಮಾತಾಡೋದು ಅದು ಇದೆಲ್ಲ ಮಾತಾಡಿದಾಗ ಹಾಗೆ ಗೊತ್ತಾಗೋದು ನಮಗೆ. ಇನ್ನು ಮುಂದೆ ಮಕ್ಕಳಿಗೆ ಅದೆಲ್ಲ ಗೊತ್ತಾಗುತ್ತೋ ಇಲ್ವೋ ಅನ್ನೋದು ಒಂದು ಕನ್ಸರ್ನ್ ಇದೆ. ಮತ್ತು ಮೊನ್ನೆ ಒಬ್ಬರು ಕೇಳ್ತಾ ಇದ್ರಿ, ಹೇಗೆ ನೀವು ಯಾವಾಗಲೂ ಅಷ್ಟು ಮೋಟಿವೇಟೆಡ್ ಆಗಿರ್ತೀರಾ ಎಲ್ಲ ಮಾಡೋದಕ್ಕೆ, ಏನು ಮೋಟಿವೇಶನ್ ನಿಮಗೆ ಅಂತ ಹೇಳಿ. ಆ್ಯಕ್ಚುಲಿ ಏನಂತಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿ ಇರೋಕ್ಕೆ ಸಾಧ್ಯ ಆಗಲ್ಲ ಎಲ್ಲರಿಗೂ. ಪ್ರಾಕ್ಟಿಕಲಿ ಹೇಳಬೇಕಂತಂದರೆ ಯಾವಾಗಲಾದರೂ ಅಯ್ಯೋ ಬೇಜಾರು ಅಂತ ಅನಿಸುತ್ತೆ. ಬಟ್ ಏನಂತಂದರೆ ಯಾವುದೋ ಕ್ಲೀನಾಗಿಲ್ಲ ಅಥವಾ ಏನೋ ಗಲೀಜಾಗಿದೆ ಅಥವಾ ಏನೋ ಮಾಡಿಲ್ಲ ಅಂತಂದಾಗ ಮನಸ್ಸಲ್ಲಿ ಅದು ಚುಚ್ತಾನೇ ಇರುತ್ತೆ. ಸೊ ಆ ಮನಸ್ಸಲ್ಲಿ ಚುಚ್ಚಿಸ್ಕೊಂಡು ಅಥವಾ ಗಿಲ್ಟ್ ಫೀಲ್ ಮಾಡ್ಕೊಂಡು ಅಯ್ಯೋ ಮಾಡಿಲ್ವಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ 2 ನಿಮಿಷ ಮಾಡಿಬಿಟ್ಟು ಅಪ್ಪ ಆಯಿತು ಅಂತ ಆ ಸಮಾಧಾನ ಆಗುತ್ತಲ್ಲ, ಆ ಫೀಲಿಂಗು ಅದೇ ಆ್ಯಕ್ಚುಲಿ ಮೋಟಿವೇಶನ್. ಏನೇ ಕೆಲಸ ಮಾಡೋಕ್ಕೂ ಆ್ಯಕ್ಚುಲಿ ಅದೇ ಮೋಟಿವೇಶನ್. ಆ್ಯಂಡ್ ಈ ಪ್ರತಿಯೊಂದು ಕೆಲಸ ಮಾಡೋದು ಅಥವಾ ಸದಾ ಆ್ಯಕ್ಟಿವ್ ಆಗಿರೋದು ಅಥವಾ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಪ್ರತಿಯೊಂದೂ ಒಂದೇ ದಿನ ನಾವು ಪೂರ್ತಿ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಚೂರಾಗಿ ಪ್ರತಿದಿನ ಮಾಡ್ಕೊಂಡು ಬಂದೇ ಅದು ಫೈನಲಿ ಒಂದು ಹ್ಯಾಬಿಟಾಗಿ ಚೇಂಜ್ ಆಗಿ ಹೋಗುತ್ತೆ. ನಮಗೆ ಗೊತ್ತಾಗೋದಿಲ್ಲ, ಅಪ್ಪ ನಾವು ಈ ಥರ ಚೇಂಜ್ ಆಗಿಬಿಟ್ವಾ, ಈ ಥರ ಇದ್ವಾ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಮತ್ತೊಂದು ಏನು ಗೊತ್ತಾ, ನಾವು ಗೃಹಿಣಿಯರಾಗಿರೋದು ಆ್ಯಕ್ಚುಲಿ ನಾವು ತುಂಬ ಖುಷಿ ಪಡಬೇಕು, ತುಂಬ ಥ್ಯಾಂಕ್ಫುಲ್ ಫೀಲ್ ಮಾಡಬೇಕು. ಯಾಕೆ ಗೊತ್ತಾ, ಇವಾಗ ಹೊರಗೆ ಕೆಲ್ಸಕ್ಕೆ ಹೋಗೋರಾಗಿರಬಹುದು ಅಥವಾ ಗಂಡಸರು ಹೊರಗೆ ಹೋಗಿ ದುಡಿಯೋರಾಗಿರ್ಬೋದು, ಇವ್ರಿಗೆಲ್ಲ ನಮಗೆ ಸಿಗೋ ಅಂಥ ಪ್ರಿವಿಲೇಜ್ ಖಂಡಿತ ಸಿಗೋದಿಲ್ಲ. ಹೇಗೆ ಅಂತ ಹೇಳ್ತೀನಿ ನೋಡಿ. ಬೆಳಗ್ಗೆ ಅರ್ಜೆಂಟ್ ಇದ್ದೇ ಇರುತ್ತೆ, ಆ ಟೆನ್ಷನು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಇದ್ದೇ ಇರುತ್ತೆ. ಸೊ ಒನ್ಸ್ ಎಲ್ಲರೂ ಹೊರಗೆ ಹೋದಾಗ ನಮ್ಮ ಟೈಮ್ ಅಂತ ನಮಗೆ ಸಿಗುತ್ತೆ. ಅಫ್ಕೋರ್ಸ್ ಇರುತ್ತೆ, ಮನೆ ಕೆಲಸ ಮಾಡಬೇಕು, ಕ್ಲೀನ್ ಮಾಡ್ಕೊಳ್ಬೇಕು, ಅದೆಲ್ಲ ಇರುತ್ತೆ.
ಅದನ್ನು ಅಯ್ಯೋ ಕ್ಲೀನ್ ಮಾಡಬೇಕು ಅಯ್ಯೋ ಮಾಡಬೇಕು ಅಂದ್ಕೊಳ್ಳೋದಕ್ಕಿಂತ ಅದು ಕೂಡ ನಮ್ಮ ಕೆಲಸನೇ ಆಯಿತಾ. ಇವಾಗ ಹೊರಗೆ ಹೋಗಿ ಕೆಲಸ ಮಾಡೋರಿಗೆ ಎಷ್ಟೋ ಜನಕ್ಕೆ ಅವ್ರು ಮಾಡ್ತಿರೋ ಕೆಲಸ ಇಷ್ಟನೇ ಆಗೋದಿಲ್ಲ. ಅಯ್ಯೋ ನಾನು ಮನೇಲಿದ್ದಿದ್ರೆ ಆರಾಮಾಗಿರ್ಬೋದಿತ್ತ ಅಂತ ಎಷ್ಟೋ ಜನಕ್ಕೆ ಅನಿಸುತ್ತೆ. ಅಂಥದ್ರಲ್ಲಿ ನಮಗೆ ಆ ಪ್ರಿವಿಲೇಜ್ ಇದೆ. ಸೊ ಮನೆ ಕೆಲಸ ಎಲ್ಲ ಮುಗಿಸಿನೂ ಇನ್ನೂ ಸ್ವಲ್ಪ ಟೈಮ್ ನಮಗೆ ಅಂತ ಇದ್ದೇ ಇರುತ್ತೆ. ಆ ಸಮಯನ ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗಾಗಿರ್ಬೋದು ಅಥವಾ ನಮಗಿಷ್ಟವಾದ ಒಂದು ಕೆಲಸನೋ ಒಂದು ಹವ್ಯಾಸನೋ ಮಾಡ್ಕೊಳ್ಳೋಂಥ ಒಂದು ಕಾಲಾವಕಾಶ ನಮಗೆ ಖಂಡಿತ ಸಿಗತ್ತೆ. ಮತ್ತೊಂದು ಏನು ಗೊತ್ತಾ, ಆಗಲೇ ನಾನೇನು ಹೇಳ್ತಾ ಇದ್ದೆ, ಕೆಲವ್ರಿಗೆ ಹೋಗ್ತಿರೋ ಕೆಲಸ ಹೋಗ್ತಾ ಇರ್ತಾರೆ, ಆ ಕೆಲಸ ಇಷ್ಟನೇ ಆಗಲ್ಲ. ಆದರೆ ನಮ್ಗಳಿಗೆ ಅದೊಂದು ಪ್ರಿವಿಲೇಜ್ ಇದೆ. ಏನು ಗೊತ್ತಾ, ನಮ್ಮ ಮನೆ ಕೆಲಸ ಅದು, ಬೇರೆ ಯಾರ್ದೋ ಕೆಲಸ ಅಲ್ಲ. ಸೊ ನಮ್ಮ ಮನೆ ನಮ್ಮ ಕೆಲಸ ಅನ್ನೋದನ್ನ ಅಯ್ಯೋ ಅಂದ್ಕೊಂಡು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡೋದ್ರಿಂದ ಮನೆ ನೀಟಾಗಿದ್ದಷ್ಟು ನಮ್ಗಳಿಗೆ ಖುಷಿ ಆಗುತ್ತೆ. ಮನೆ ಕ್ಲೀನಾಗಿದ್ದಷ್ಟು ಒಂದು ಖುಷಿ ನಮಗೆ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾರೂ ಹೊಗಳ್ಬೇಕಾಗಿಲ್ಲ, ನಮಗೆ ನಮ್ಮ ಮನೆ ನೋಡಿದ ತಕ್ಷಣ ಖುಷಿ ಆಗುತ್ತೆ. ನಮ್ಮ ಮಕ್ಕಳು ಚೆನ್ನಾಗಿದ್ದಾಗ ಅಥವಾ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆದಾಗ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗಿರುತ್ತೆ. ಅಷ್ಟು ಸಾಕಲ್ವಾ ಅಂತ ನನಗೆ ಅನಿಸುತ್ತೆ. ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಇವ್ರು ಬಂದು ಅಪ್ರಿಷಿಯೇಟ್ ಮಾಡಲಿ, ಅವ್ರು ಬಂದು ಅಪ್ರಿಷಿಯೇಟ್ ಮಾಡಲಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಮಾಡಿದ್ರೆ ಖುಷಿ, ಮಾಡಿಲ್ಲ ಅಂದರೆ ಬೇಜಾರಿಲ್ಲ. ಯಾಕಂತಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಅಂತಂದರೆ ಅದರಷ್ಟು ಹರ್ಟ್ ಮಾಡೋದು ಇನ್ನೊಂದಿಲ್ಲ. ನಾನು ಮುಂಚೆ ಒಂದ್ಸಲ ಯಾವುದೋ ಒಂದು ಶಾರ್ಟ್ಸಲ್ಲಿ ಕೂಡ ಹೇಳಿದ್ದೆ. ಸೊ ಇಟ್ಸ್ ಬೆಟರ್, ಎಕ್ಸ್ಪೆಕ್ಟೇಷನ್ನೇ ಇಲ್ದಿರೋ ಜೀವನವನ್ನು ನಡೆಸೋದಿದೆ ನೋಡಿ, ಅದು ತುಂಬ ಕಷ್ಟ. ಆದರೆ ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ಅದರಷ್ಟು ಸುಲಭವಾದದ್ದು ಮತ್ತು ಅದರಷ್ಟು ಖುಷಿ ಕೊಡೋ ಅಂಥದ್ದು ಮತ್ತೊಂದು ಇರೋದಿಲ್ಲ. ಟ್ರೈ ಮಾಡಿ ನೋಡಿ, ದಿನಕ್ಕೆ ಒಂದೊಂದಾಗಿ ಒಂದೊಂದು ಪುಟ್ಟ ಹ್ಯಾಬಿಟ್ನ ಅಭ್ಯಾಸ ಮಾಡ್ಕೊಳ್ಳಿ. ನಾಳೆ ದಿನ ಅದೊಂದು ದೊಡ್ಡ ಚೇಂಜ್ ಆಗಿ ಕಾಣುತ್ತೆ ನಮ್ಮ ಜೀವನದಲ್ಲಿ. ಪ್ರತಿದಿನ ಒಂದು ಚಿಕ್ಕ ಬದಲಾವಣೆ, ಚೂರು ಬದಲಾವಣೆ ಮಾಡ್ಕೊಳ್ಬೇಕು, ಚೂರು ಇದು ಮಾಡ್ಕೊಳ್ಬೇಕು. ಆದರೆ ಅದನ್ನೇ ನೀವು ಒಂದು 5 ವರ್ಷ ಆದಮೇಲೆ ನಿಮ್ಮನ್ನು ನೀವು ಹಿಂದೆ ನೋಡ್ಕೊಂಡಾಗ ಯಪ್ಪ ನಾನು ಹಾಗಿದ್ನ ಇವತ್ತು ಹೀಗಿದ್ದೀನ ಅಂತ ನಮಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೊ ನಾನಿಲ್ಲಿ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿಸ್ದೆ. ಅಂದರೆ ಮಿಕ್ಸಿ ಕ್ಲೀನಿಂಗ್, ಅದು ಯೂನಿಟ್ ಕ್ಲೀನಿಂಗ್ ಎಲ್ಲ ಆಯಿತು. ಮತ್ತು ದೇವ್ರ ಮನೆಯೂ ಒರೆಸ್ಕೊಂಡು ಮತ್ತು ಗ್ಲಾಸ್ ಎಲ್ಲ ಒರೆಸ್ಕೊಂಡೆಲ್ಲ ಆಯಿತು. ಸರಿ ಜಾನು ಬರೋ ಟೈಮ್ ಆಯ್ತಲ್ಲ, ಸರಿ ಟೀ ಮಾಡಿಬಿಡೋಣ, ಬಂದ ತಕ್ಷಣ ಕುಡಿಯೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ಫೋನ್ ಮಾಡಿ ಕೇಳ್ಕೊಂಬಿಡ್ತೀನಿ, ಇನ್ನೇನು ಹತ್ತಿರ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಟೀ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಬಂದ ತಕ್ಷಣ ಕೈಕಾಲೆಲ್ಲ ತೊಳ್ಕೊಂಬಿಟ್ಟು ಟೀ ಎಲ್ಲ ಕುಡಿದ್ಬಿಟ್ರೆ ಏನೋ ಒಂದು ಸಮಾಧಾನ. ಆ ಟೀ ಟೈಮ್ ಇರುತ್ತೆ, ಅದನ್ನು ಮಿಸ್ ಮಾಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ ನನಗೆ. ಸೊ ಟೀ ಕುಡಿದ್ಬಿಟ್ರೆ ಜೊತೇಲಿ ಕೂತ್ಕೊಂಡು ಮಾತಾಡಿಕೊಂಡು ಒಂದು ಸಮಾಧಾನ ನಮಗೆ. ಸೊ ಇವಾಗ ಅವರಪ್ಪ ಬರ್ತಿದ್ದಾರೆ ಅಂತ ಗೊತ್ತಾಯ್ತು, ಗಾಡಿ ಶಬ್ದ ಆಗ್ತಿದ್ದಂಗೆ ಗುಂಡಣ್ಣ ಶುರುವಾಗ್ಬಿಡ್ತಾನೆ. ಅಲ್ಲಿವರೆಗೂ ನನ್ನ ಜೊತೆ ಅಂಟ್ಕೊಂಡು ತಿರುಗ್ತಾ ಇರ್ತಾನೆ. ಅವರಪ್ಪ ಬಂದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್, ಹೋಗ್ಬಿಡ್ಬೇಕು, ಅವರಪ್ಪ ಫಸ್ಟ್ ಬಂದು ಎತ್ಕೊಂಬಿಡ್ಬೇಕು. ಅಷ್ಟು ಖುಷಿ ಅವನಿಗೆ. ಅದನ್ನು ನೋಡೋದಕ್ಕೆ ನಮಗೆಲ್ಲ ಇನ್ನೂ ಖುಷಿ. ಏನು ಕುಣಿತಾನೆ, ಎತ್ಕೊಂಡಿಲ್ಲ ಅಂತಂದರೆ ಸಿಟ್ಟು, ರೇಗ್ತಾನೆ, ಅಂತೆಲ್ಲ ಆವಾಜ್ ಮಾಡ್ತಾನೆ. ನಮ್ಮ ಸಮನ್ವಿ ಹೀಗೆಲ್ಲ ಮಾಡ್ತಾ ಇರಲಿಲ್ಲ. ಅವಳು ಆದಷ್ಟು ಅಮ್ಮ ಅಂತಲೇ ಅಂಟ್ಕೊಂಡಿದ್ಲು, ಇವತ್ತಿಗೂ ಹಾಗೆ ಇದ್ದಾಳೆ. ಆದರೆ ಇವನು ಮಾತ್ರ ಚಿಕ್ಕ ಮಗುವಿಂದನೂ ಅಷ್ಟೇ, ಅವರಪ್ಪ ಅಂದರೆ ಇದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಸ್ಪೆಷಲ್ ಅಟ್ಯಾಚ್ಮೆಂಟ್ ಅವರಪ್ಪನಿಗೆ. ಮಳೆ ಅಂತೂ ಹೇಳಿ ಕರೆಸ್ದಂಗಿತ್ತು. ಕರೆಕ್ಟ್ ಟೀ ಟೈಮ್ಗೆ ಬಂತು. ಖುಷಿಯಾಗೋಯ್ತು, ಮಳೆ ನೋಡಿಕೊಂಡು ಟೀ ಕುಡಿಬೋದು ಅಂತ ಹೇಳಿ. ಮತ್ತು ಸಮನ್ವಿಗೋಸ್ಕರ ಜಾನು ಆಫೀಸಿಂದ ಸ್ನ್ಯಾಕ್ಸು ಅದು ಇದೆಲ್ಲ ತೊಗೊಂಡು ಬಂದಿದ್ರು. ಅದು ಹಾಗೇ ಅಲ್ಲಿ ಏನೇ ಕೊಟ್ಟರು ನಾನು ಅಷ್ಟೇ, ಹೊರಗೆ ಯಾರಾದರೂ ಏನಾದರೂ ಕೊಟ್ಟರೆ ಮನೆಗೆ ತೊಗೊಂಡು ಬರ್ತೀವಿ. ನಮ್ಮಪ್ಪನೂ ಅದೇ ಮಾಡೋರು. ಆಫೀಸಲ್ಲಿ ಯಾರಾದರೂ ಸ್ವೀಟ್ ಏನಾದರೂ ಕೊಟ್ಟರೆ ಮನೆಗೆ ತೊಗೊಂಬರೋರು, ಮಕ್ಕಳು ತಿಂತಾರೆ ಅಂತ ಹೇಳಿ. ಸೊ ಈಗ ನಾವು ಅದೇ ಮಾಡ್ತಾಯಿದ್ದೀವಿ. ಸೊ ಅದು ಆಟೋಮೆಟಿಕ್ಕಾಗಿ ಬಂದುಬಿಡತ್ತೆ ಅನಿಸುತ್ತೆ ಎಲ್ಲ ಪೇರೆಂಟ್ಸ್ಗೂ. ಏನೇ ತಿನ್ನೋ ವಸ್ತು ಅಥವಾ ಏನೇ ಚೆನ್ನಾಗಿರೋದು ಸಿಕ್ಕಿದ್ರು ಮನೆಗೆ ತೊಗೊಂಡೋಗೋಣ, ಮಕ್ಕಳು ತಿಂತಾರೆ ಅಂತ. ಅದೆಲ್ಲ ಎಷ್ಟು ಚೆನ್ನಾಗಿರೋದಲ್ವ. ಮಕ್ಕಳಾಗಿದ್ದಾಗ ತುಂಬ ಚೆನ್ನಾಗಿರೋದು, ಆ ಎಕ್ಸೈಟ್ಮೆಂಟು ಇದು ತುಂಬ ಇತ್ತು ಅಂತ ಅನಿಸುತ್ತೆ. ಆದರೆ ಏನಾದ್ರು ತರ್ತಾರೆ ಅಂತ ಕಾಯ್ತಾ ಇರೋದು, ತಂದ ತಕ್ಷಣ ನಂಗಿದು ನಂಗದು ಅಂತ ಹೇಳಿ ಕಿತ್ತಾಡ್ಕೊಂಡು ತಿನ್ನೋದು, ಅದು ಆ ಕಾಲನೇ, ಆ ದಿನಗಳೇ ಬೇರೆ, ತುಂಬಾ ಮಜವಾಗಿತ್ತು. ನಾವೆಲ್ಲ ಟೀ ಕಾಫಿ ಕುಡಿಬೇಕಾದ್ರೆ ಗುಂಡಣ್ಣನ ಕೈಲೂ ಒಂದು ಬಿಸ್ಕೆಟೋ ರಸ್ಕೋ ಕೊಟ್ಟಿರ್ತೀವಿ. ಹಾಗಾಗಿ ಸುಮ್ಮನೆ ಕೂತಿರ್ತಾನೆ, ಇಲ್ಲ ಅಂತಂದರೆ ಎಲ್ಲ ಎಳೆದು ಹಾಕ್ತಿರ್ತಾನೆ. ವರಮಹಾಲಕ್ಷ್ಮಿ ಇನ್ನೇನು ಮುಂದೆ ಒಂದು ವಾರ ಬಂದೇ ಬಿಡ್ತು. ಹಾಗಾಗಿ ನನಗೆ ತುಂಬ ಇಷ್ಟ ಅಲಂಕಾರ ಎಲ್ಲ ಮಾಡೋದಕ್ಕೆ.
ಸೊ ಇತ್ತು ಮನೇಲಿ ಸ್ವಲ್ಪ ಹಳೇದೆಲ್ಲ, ಸ್ವಲ್ಪ ಹಳೇದಾಯ್ತೇನೋ. ಈ ವರ್ಷ ಹೊಸದಾಗಿ ಏನಾದ್ರು ಬೇರೆ ಮಾಡೋಣ ಅಥವಾ ತಗೋಣ ಅಂತ ಹೇಳಿ ಕೆಲವು ಇದು ತೋಮಾಲೆಗಳು ಮತ್ತೆ ಚಿಕ್ಕ ಚಿಕ್ಕ ಡೆಕೋರೇಟ್ ಮಾಡುವಂತ ಐಟಮ್ಸ್, ಕೆಲವು ತೋಮಾಲೆಗಳನ್ನ ತಗೊಂಡಿದ್ದೀನಿ. ಒಂದು ಮಾತ್ರ ದೊಡ್ಡದ್ ಬೇಕಾಗಿತ್ತು, ಅದನ್ನ ನಾನು ಮಲ್ಲೇಶ್ವರಂ ನಲ್ಲಿ ತಗೊಂಡೆ, 11th ಕ್ರಾಸ್ ಮಲ್ಲೇಶ್ವರಂ ಅಲ್ಲಿ. ಈಗ ತೋರಿಸ್ತೀನಿ ಅದು, ಆಮೇಲೆ ಎಲ್ಲೆಲ್ಲಿ ತಗೊಂಡೆ, ಎಷ್ಟು ದುಡ್ಡು ಕೊಟ್ಟೆ ಅಂತ ಈಗ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇದೊಂದು ತೋಮಾಲೆ ತಗೊಂಡೆ, ದೊಡ್ಡದು, ಬಾಗ್ಲಿಗೆ ಹಾಕೊಳ್ಳೋ ತರದ್ದು. ನೋಡಕ್ಕೆ ಸೇಮ್ ಶಾಮಂತಿಗೆ ಹೂ ತರನೇ ಇದೆ ನೋಡಿ, ನಿಮ್ಗೆ ವಿಡಿಯೋನಲ್ಲೂ ಹಾಗೆ ಕಾಣಿಸ್ತಾ ಇದೆ. ಹತ್ರದಿಂದ ನೋಡಿದ್ರೆ ಮಾತ್ರ ಬಟ್ಟೆಯಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿದೆ ಗೊತ್ತೇ ಆಗಲ್ಲ ಇದು ಬಟ್ಟೆಯಲ್ಲಿ ಮಾಡಿರೋದು ಅಥವಾ ಆರ್ಟಿಫಿಷಿಯಲ್ ಅಂತ, ಅಷ್ಟು ಚೆನ್ನಾಗಿದೆ. ಉದ್ದದ ತೋಮಾಲೆ ಇದು, ಸೆಟ್ ಬಾಗ್ಲಿಗೆ ಹಾಕೋ ತರ ಪೂರ್ತಿ ಸೆಟ್ ನೋಡಿ ಈ ತರ ಇದೆ. ಇಷ್ಟು ಉದ್ದಕ್ಕಿದೆ, ಪೂರ್ತಿ ಡೋರ್ ಲೆಂತ್ಗೆ ಆಗೋಷ್ಟು ಉದ್ದಕ್ಕಿದೆ. ನೋಡಕ್ಕೆ ಟೆಕ್ಸ್ಚರ್ ನೋಡಿ ಹೂ ತರಾನೇ ಇದೆ, ಒರಿಜಿನಲ್ ಹೂ ಕಂಡಂಗೆ ಕಾಣುತ್ತೆ. ಸೊ ನಾನು ಇದನ್ನ ಮಲ್ಲೇಶ್ವರಂ 11th ಕ್ರಾಸ್ ಅಲ್ಲಿ ಒಂದು ಅಂಗಡಿ ಇದೆ, ಅಲ್ಲೆಲ್ಲ ಪೂರ್ತಿ ಬರೀ ತೋಮಾಲೆಗಳೇ ಇರುತ್ತೆ, ಹಾರಗಳು ಎಲ್ಲ ಬಟ್ಟೆಯಲ್ಲಿ ಮಾಡಿರೋದು, ಪ್ಲಾಸ್ಟಿಕ್ ಯಾವುದು ಅಲ್ಲ, ಎಲ್ಲ ಬಟ್ಟೆಯಲ್ಲಿ ಮಾಡಿರೋಂಥದ್ದು, ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಇದೊಂದು ತೋಮಾಲೆನ ನಾನು ಅಲ್ಲಿ ತಗೊಂಡಿದ್ದು. ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಬಾಗ್ಲಿಗೆ ಈ ತರ ಹಬ್ಬಗಳು ಬಂದ್ರೆ ಈ ತರ ಅದೊಂದು ತೋಮಾಲೆ ಬೇಕು ತಗೋಬೇಕು ಅಂತ. ಹೋದ ವರ್ಷ ಆಗ್ಲೇ ಇಲ್ಲ, ಪ್ರೆಗ್ನೆಂಟ್ ಎಲ್ಲ ಇದ್ದಿದ್ರಿಂದ. ಸೊ ಈ ವರ್ಷನಾದ್ರೂ ಅಟಿನಿ ಕಾಸ್ಟ್ ತಗೊಂಡ್ಬಿಡ್ಬೇಕು ಅಂತ ಹೇಳಿ ಇದನ್ನ ತಗೊಂಡ್ ಬಂದೆ. ಇದು ನಾನು ಕೊಟ್ಟಿದ್ದು 5,000 ರೂಪಾಯಿ. ಆದ್ರೆ ನೀವು ಒಂದ್ ಸ್ವಲ್ಪ ಬಾರ್ಗೇನ್ ಮಾಡ್ಬೇಕು ಅಲ್ಲಿ, ಯಾಕಂತಂದ್ರೆ ರೇಟ್ ಬಾಯಿಗೆ ಬಂದಿದೆ, ಹೇಳ್ತಿರ್ತಾರೆ. ನಾವೊಂದ್ ಸ್ವಲ್ಪ ಮಾತಾಡಿ, ನನ್ಗೆ ಅಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡೋದಕ್ಕೆ ಬರೋದಿಲ್ಲ. ಹೇಳ್ದಷ್ಟು ರೇಟಕ್ಕಿಂತ ಒಂಚೂರು ಕಮ್ಮಿ ಕೇಳ್ತೀನಿ, ಅವ್ರು ಅದಕ್ಕೆ ಒಪ್ಕೊಂಡ್ರೆ ಕೊಟ್ಟು ಬಂದ್ಬಿಡ್ತೀನಿ. ನಂಗೆ ಎಲ್ಲಿ ಇದು ಸಿಗೋದಿಲ್ವೋ ಅನ್ನೋದೊಂದಿರುತ್ತೆ. ಹಾಗಾಗಿ ತಗೊಂಡ್ ಬಂದ್ಬಿಟ್ಟೆ. ತುಂಬಾ ಇಷ್ಟ ಆಯ್ತು ನನಗೆ, ನಾನು ನೋಡ್ತಿದ್ದ ತರಾನೇ ಸಿಕ್ಕಿದ್ರಿಂದ ತಗೊಂಡ್ ಬಂದ್ಬಿಟ್ಟೆ. ನಿಮ್ಗೂ ಇದಕ್ಕಿದೆ ಅಲ್ಲ, ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ ಇನ್ನೂ ತುಂಬಾ ಬಂದಿದೆ. ನಿಮ್ಗೆ ಇಷ್ಟ ಆದ್ರೆ ಹೋಗಿ ತಗೊಳ್ಬಹುದು. ಮಲ್ಲೇಶ್ವರಂ 11th ಕ್ರಾಸ್, ಅಂಗಡಿ ಹೆಸರು ನಮ್ಗೆ ಗೊತ್ತಿಲ್ಲ. 11th ಕ್ರಾಸ್ ನೀವು ಎಂಟರ್ ಆಗ್ತಿದ್ದಂಗೆನೆ ರೈಟ್ ಸೈಡ್ ನಲ್ಲೇ ಇದೆ, ನೋಡ್ಬೋದು. ಚೆನ್ನಾಗಿದೆ ಎಲ್ಲಾನು. ಸೊ ಇಷ್ಟ ಆದ್ರೆ ಇದನ್ನ ಅಲ್ಲಿ ತಗೊಳ್ಬಹುದು. ತೋಮಾಲೆಗಳು, ಸುಮಾರು ಹಾರಗಳು ಕೂಡ ಸಿಗತ್ತೆ. ನೆಕ್ಸ್ಟ್ ಅಮೆಝಾನ್ ಅಲ್ಲಿ ತರ್ಸ್ಕೊಂಡಿದೀನಿ ಒಂದ್ 2-3 ಐಟಮ್ಸ್. ಅದೇನು ಅಂತ ತೋರಿಸ್ಬಿಡ್ತೀನಿ. ತೋರಣ ಅಂದ್ರೆ ಬಾಗ್ಲಿಗೆ ಹಾಕೋ ತರ, ಅಥವಾ ನೀವು ಲಕ್ಷ್ಮಿ ಎಲ್ಲಿ ಕೂರಿಸ್ತೀರಲ್ಲ, ಲಕ್ಷ್ಮಿ ಎಲ್ಲಿ ಕೂರಿಸ್ತಿರಲ್ಲ ಹಿಂದೆ ಹಾಕಕ್ಕೆ ಎಷ್ಟು ಚೆನ್ನಾಗಿದೆ. ಇದು ಒಂದು ಕಟ್ಟಾಗೋಯ್ತು, ಮನೆ ಓಪನ್ ಮಾಡ್ತಿದ್ದಾಗ ಅಂಟಿಸ್ಕೊಳ್ಬಹುದು. ಅಲ್ಲೊಂದು ಇದೇನಿದೆ, ಇದು ಮಣಿ ಇದೆಯಲ್ಲ, ಇದೆಲ್ಲ ಅಂಟಿಸ್ಬೇಕು. ನಾನು ತೆಗಿಬೇಕಾದ್ರೆ ಸಂಬಂಧಿ ಜೊತೆ ಹಂಗೆ ಅದಕ್ಕೆ ಕಿತ್ತೋಯ್ತು. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೋಡಿ ಇದು ಅಷ್ಟೇನೆ, ನೋಡಿ ಎಷ್ಟು ಚೆನ್ನಾಗಿದೆ. ಹಿಂದೆ ಇದಕ್ಕಾದ್ರೂ ಹಾಕೊಳ್ಬಹುದು, ಅಥವಾ ಬಾಗ್ಲು ನಿಮ್ದು 3 feet ಇದೆ ಅಂತಂದ್ರೆ ಕ್ಲೀನಾಗಿ ಬಾಗ್ಲಿಗೆ ಹಾಕ್ಬೋದು ತೋರಣ ತರ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಅಮೆಝಾನ್ ಅಲ್ಲಿ ತಗೊಂಡಿದ್ದೆಲ್ಲ ಲಿಂಕ್ ನಾನು ಟ್ಯಾಗ್ ಮಾಡ್ತೀನಿ. ಕಮ್ಮಿನೇ, ಅಷ್ಟೇನು ಜಾಸ್ತಿ ಕೂಡ ಇರಲ್ಲ. ಎಕ್ಸಾಕ್ಟ್ ಆಗಿ ರೇಟ್ ನನಗೆ ನೆನಪಿಲ್ಲ, ಆದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ನೋಡಿ ನಿಮ್ಗೆ ಅಫೋರ್ಡಬಲ್ ಅಂದ್ರೆ ತಗೊಳ್ಬೋದು. ತುಂಬಾ ಸುಂದರವಾಗಿ ಕಾಣುತ್ತೆ, ಅಲಂಕಾರ ಮಾಡಿದ್ರೆ ಹಿಂದೆ ಲಕ್ಷ್ಮಿಗೆ ಮತ್ತೆ ಶಾವಂತಿಗೆ ಹೂವೆಲ್ಲ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಹಾರ ಅಲ್ಲ, ಇದು ತೋರಣ ತರ ಬಾಗ್ಲಿಗೆ ಹಾಕಕ್ಕೆ ಈ ತರ ತಗೊಂಡೆ. ಡೈರೆಕ್ಟ್ ಆಗಿ ಬಾಗ್ಲಿಗೆ ಹಿಂಗ್ ಹಾಕ್ಬಿಟ್ರೆ ಅದೆಷ್ಟು ಚೆನ್ನಾಗಿರುತ್ತೆ. ಈ ಮನೇಲಿ ಫಂಕ್ಷನ್ ಎಲ್ಲ ಮಾಡಿದ್ರೆ ಹಾಕಿರ್ತಾರಲ್ಲ ಆ ತರ ಕಾಣುತ್ತೆ. ಇಲ್ಲ ನೀವು ಲಕ್ಷ್ಮಿ ಹಿಂದೆ ಬ್ಯಾಕ್ ಗ್ರೌಂಡ್ ಡೆಕೋರೇಟ್ ಮಾಡೋಕ್ಕೂ ಸಹ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಮನೆ ಬಾಗ್ಲಿಗೆ ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಾದ್ಮೇಲೆ ಈ ತರ ಒಂದು ಪುಟ್ಟದು ಹಾರಗಳು, ಹಾರ ಅಂದ್ರೆ ಇಷ್ಟಿಷ್ಟೇ ಇದೆ ಆಯ್ತಾ. ನೀವು ಡೆಕೋರೇಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಬೋದು. ಅಂದ್ರೆ ಬ್ಯಾಕ್ ಡ್ರಾಪ್ ಅಲ್ಲಿ ಹಾಕಿ ಪಿನ್ ಮಾಡ್ಬೋದು, ಅಥವಾ ಡೆಕೋರೇಟ್ ಮಾಡಕ್ಕೆ ಇಷ್ಟಿಷ್ಟೇ ಇದೆ. ಇದು ಸೆಟ್ ಆಫ್ 6 ಇದೆ. ಎಲ್ಲಾದ್ರೂ ಚಿಕ್ಕದಾಗಿ ಅಲ್ಲೊಂದು ಇಲ್ಲೊಂದು ಹಾಕಿ ಡೆಕೋರೇಟ್ ಮಾಡಕ್ಕೆ ಉಪಯೋಗ ಆಗತ್ತೆ ಅಂತ ಹೇಳಿ ಇದು ಒಂದು ತರಿಸ್ಕೊಂಡೆ. ಸೊ ಇದಿಷ್ಟು ಅಮೆಝಾನ್ ಅಲ್ಲಿ ತರಿಸ್ಕೊಂಡಿದ್ದು. ಇದಲ್ಲದೆ ಇನ್ನೊಂದು ಪ್ರಾಡಕ್ಟ್, ಅಂದ್ರೆ ತೋಮಾಲೆ ತರ ಬರೋ ತರ ಸಣ್ಣಕ್ಕಿರೋದು ತರಿಸ್ಕೊಂಡಿದ್ದೇನೆ. ಆದ್ರೆ ಅದಿನ್ನೂ ನಂಗೆ ಡೆಲಿವರ್ ಆಗಿಲ್ಲ. ಆದ್ರೆ ಅದ್ರದ್ದು ಲಿಂಕ್ ನ ಟ್ಯಾಗ್ ಮಾಡಿರ್ತೀನಿ, ಯಾಕಂತಂದ್ರೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ನೀವು ಕೂಡ ತಗೊಳ್ಬಹುದು. ಚೆನ್ನಾಗಿದೆ, ಇದೆಲ್ಲ ಹಾಕಿ ಅಲಂಕಾರ ಮಾಡಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ. ಮತ್ತೆ
ಈಗ ತೋರಿಸಿದ್ ಸಾರಿ ಮತ್ತೆ ಈಗ ತೋರಿಸಿದ್ನಲ್ಲ ಈ ಪ್ರಾಡಕ್ಟ್ಸ್ ಇದೆಲ್ಲಾನು ನಮ್ಗೆ ನೆಕ್ಸ್ಟ್ ಡೇ ಡೆಲಿವರಿನೇ ಸಿಕ್ತು ನನಗೆ. ಅದೊಂದು ಪ್ರಾಡಕ್ಟ್ ಮಾತ್ರ ನಾಳೆನೋ ನಾಳಿದ್ದು ಯಾವಾಗ್ಲೂ ಬರುತ್ತೆ. ಸೊ ನೀವು ಅಕಸ್ಮಾತ್ ಇಷ್ಟ ಆಯ್ತು ಇದ್ರಲ್ಲಿ ಯಾವ್ದಾದ್ರು ಬೇಕು ಅಂತಂದ್ರೆ ಇವತ್ತು ಬುಕ್ ಮಾಡಿದ್ರೆ ನಾಳೆನೆ ನನ್ನ ಲೊಕೇಶನ್ಗೆ ಬಂತು. ನಿಮ್ಗೂ ಬರತ್ತಾ ಚೆಕ್ ಮಾಡಿ, ಬಿಕಾಸ್ ಇನ್ನೂ ಒಂದು ವಾರ ಇದೆ ಅಲ್ವಾ, ಅಷ್ಟರಲ್ಲಿ ತರಿಸ್ಕೊಂಡ್ರೆ ಅಲಂಕಾರ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದಲ್ಲದೆ ತಾಂಬೂಲ ಎಲ್ಲ ಹಾಕೊಳ್ಳೋದಕ್ಕೆ ಅಥವಾ ರಿಟರ್ನ್ ಗಿಫ್ಟ್ ಅಂತ ಅನ್ಕೋಬಹುದು, ತಾಂಬೂಲ ಎಲ್ಲ ಹಾಕೊಳ್ಳೋದಕ್ಕೆ ಈ ತರ ಒಂದು ಬ್ಯಾಗ್ ತಗೊಂಡಿದ್ದೀನಿ. ಈ ತರ ಒಂದು ಬ್ಯಾಗ್, ಅಲ್ಲಿ ತಾಂಬೂಲ ಮತ್ತೆ ಬಳೆ ಅದೆಲ್ಲ ಹಾಕಿ ಕೊಡ್ಬೋದು, ನಿಮ್ಗೆ ಏನ್ ಬೇಕೋ ಅದು ಹಾಕಿ ಕೊಡ್ಬೋದು ಅಂತ ಹೇಳಿ ಇದೊಂದು ಬ್ಯಾಗ್ ತರಿಸ್ಕೊಂಡಿದ್ದೀನಿ. ಇದು ಮತ್ತೆ ಇನ್ನೊಂದು ಕಲರ್ ತರಿಸ್ಕೊಂಡೆ. ಅದು ಆಕ್ಚುಲಿ ಅದೇ ಕಲರ್ ನಂಗೆ ಇಷ್ಟ ಆಯ್ತು, ಆದ್ರೆ ಅದು ಎರಡು ಬಂಡಲ್ ಸಿಗ್ಲಿಲ್ಲ ನನಗೆ, ಹಾಗಾಗಿ ಬೇರೆ ಬೇರೆ ಕಲರ್ಸ್ ತರಿಸ್ಕೊಂಡಿದ್ದೀನಿ. ಸೊ ಅಷ್ಟೇನೆ, ನನ್ನ ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಶಾಪಿಂಗ್ ಮುಗೀತು. ಇನ್ನು ಸೀರೆ ಮತ್ತೆ ಕೆಲವು ಐಟಮ್ಗಳೆಲ್ಲ ತಗೊಂಡಿಲ್ಲ, ಇನ್ನು ಈ ವಾರ ತಗೊಳ್ತೀನಿ. ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಿಮ್ ಜೊತೆ ಹಂಚ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಆಯ್ತಾ. ಮತ್ತೆ ಈ ಪ್ರಾಡಕ್ಟ್ ಲಿಂಕ್ ಎಲ್ಲಾನು ನಾನು ಟ್ಯಾಗ್ ಮಾಡಿರ್ತೀನಿ, ಸರಿನಾ? ಇಷ್ಟ ಆದ್ರೆ ತಗೊಳ್ಬೋದು ನೀವು. ಸರಿ, ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋನಲ್ಲಿ, ಸರಿನಾ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.